guys, welcome back to my YouTube channel. ಇವತ್ತು ಎಲ್ಲಿದ್ದೀನಿ ಅಂದರೆ ನಮ್ಮ ಮಮ್ಮಿ ಮನೆಗೆ ಬಂದ ತುಂಬ ದಿನ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆಫ್ಟರ್ ಸೋ ಮೆನಿ ಡೇಸ್. ಇಲ್ಲ ಲಾಗ್ಸ್ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಿ ಯಾವುದೂ ಆಗಿಲ್ಲ. ಮದುವೆಲೇ ಆಲ್ಮೋಸ್ಟ್ ಸ್ವಲ್ಪ ಬ್ಯುಸಿ ಇದ್ದೆ. ಈಗ ಒಂದು ಸ್ವಲ್ಪ ಫ್ರೀ ಆದಮೇಲೆ ಆಮೇಲೆ ಯೂಟ್ಯೂಬಲ್ಲಿ 3K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ಇರಲಿ. ಬಿಕಾಸ್ ನನಗೆ ಈ ಥರ ಸಪೋರ್ಟ್ ಸಿಕ್ಕಿದ್ರೆ ಆ್ಯಂಡ್ ಯಾವುದೇ ನಾನು ಪೋಸ್ಟ್ ಹಾಕಿದ್ರು, ಯಾವುದೇ ಶಾರ್ಟ್ಸ್ ವೀಡಿಯೋಸ್ ಹಾಕಿದ್ರು, ರೀಲ್ಸ್ ಹಾಕಿದ್ರು ಒಳ್ಳೆ ಕಮೆಂಟ್ಸ್ ಬರ್ತಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಆ ರೀಸನ್ಗೆ ನಾನು ತಿರ್ಗಾ ಮಾಡೋಣ ಅಂತ ಅನಿಸ್ತು. ಆ್ಯಂಡ್ ಮೋರೆವರ್ ನನ್ನ ಹಸ್ಬೆಂಡು ಕೂಡ ಮಾಡು, ಯಾಕೆ ಬಿಡ್ತೀಯಾ ಅಂತ ಹೇಳಿದ್ರು. ಯಾರು ಏನಾರು ಅಂದ್ಕೊಳ್ಳಿ, ಮಾಡ್ಕೊ, ಲೈಕ್ ಯಾರು ಏನಾದರೂ ಅಂದ್ಕೊಳ್ಳಿ, ನೀನು ಮಾಡು ಅಂತ ಅವರು ಲೈಕ್ ಸಪೋರ್ಟ್ ಕೊಟ್ಟಾದ್ಮೇಲೆ ನಾನು ಓಕೆ ಕಂಬ್ಯಾಕ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇವತ್ತು ನಾನು ನಮ್ಮೂರಲ್ಲಿದ್ದೀನಿ, ನಮ್ಮ ಬೆಂಗಳೂರಲ್ಲಿದ್ದೀನಿ, ನಮ್ಮ ಮಮ್ಮಿ ಮನೆ. ಯಾಕೆ ಅಂತ ಅಂದರೆ ನನ್ನ ಬೆಸ್ಟ್ ಫ್ರೆಂಡು ಮದುವೆ ಇತ್ತು. ಆ್ಯಕ್ಚುಲಿ ಇವತ್ತಿತ್ತು, ನಿನ್ನೆ ತುಂಬ ಫಂಕ್ಷನ್ ಇತ್ತು ಅಂತ ಹೋಗೋಕ್ಕಾಗಲಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್, ಸೇಮ್ ಆಫೀಸ್, ಸೇಮ್ ಕೊಲೀಗ್ಸ್, ಒಂದೇ ಆಫೀಸ್ ಕೊಲೀಗ್ಸ್ ನಾವಿಬ್ಬರು. ಎಂತ ಅಂದರೆ ತುಂಬ ಬೆಸ್ಟ್ ಫ್ರೆಂಡ್ ಅವರು. ಯಾರು ಅಂತ ತೋರಿಸ್ತೀನಿ. ಆ್ಯಂಡ್ ಕೀಪ್ ವಾಚಿಂಗ್. ರೆಡಿ ಆಗಿಬಿಡ್ತೀನಿ ಈಗ ರೆಡಿಯಾಗಿ ಹೊರಡೋಣ. ಆ್ಯಂಡ್ ಈಗ ಆಲ್ರೆಡಿ ಟೈಮ್ ಆಗಿದೆ 8 ಗಂಟೆ. ಆಲ್ರೆಡಿ 9:15ಗೆ ಮದುವೆ ಇದೆ. ನನ್ನ ತಮ್ಮಂದಿರಿಗೂ ಬನ್ನಿ ಅಂತ ಹೇಳಿದ್ದೀನಿ, ಅವರು ರೆಡಿ ಆಗ್ತಿದ್ದಾರೆ. ನಾನು ರೆಡಿಯಾಗಿ ಬರ್ತೀನಿ ಗೈಸ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರ್ತಾ ಇದ್ದಿದ್ದೆ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಿರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ರೆಡಿಯಾಗಿ ಬರ್ತೀನಿ. ಕೀಪ್ ವಾಚಿಂಗ್. ಈಗ ರೆಡಿಯಾಗಿ ಈಗ ಮದುವೆಗೆ ಹೋಗ್ತಿದ್ದೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಗೈಸ್. ಕ್ಯಾಬ್ ಬುಕ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ನನ್ನ ಔಟ್ಫಿಟ್ ತೋರಿಸ್ತೀನಿ. ಈಗ ರೆಡಿಯಾಗಿ ಮದುವೆಗೆ ಹೊರಟೆ. ಆ್ಯಂಡ್ ತುಂಬ ಜನ ಕೇಳಿದ್ದೀರಾ ಏನೋ ನನ್ನ ಮದುವೆ ಬಗ್ಗೆ ಆ್ಯಂಡ್ ಮೋರೆವರ್ ನಂದೊಂದು ಸೀರೆ ಬಗ್ಗೆ. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಫುಲ್ಲು ಡೀಟೇಲ್ಸು ವಿತ್ ಸ್ಕ್ರೀನ್ಶಾಟು ಕೂಡ ನಾನು ಮೆನ್ಷನ್ ಮಾಡಿ ಹಾಕ್ತೀನಿ. ಈ ಸೀರೆ ಬಂದು ನಾನು ಬಳೆ ಶಾಸ್ತ್ರಕ್ಕೆ ಹಾಕ್ಕೊಂಡಿದ್ದೆ, ನಮ್ಮ ಮದುವೆ ಬಳೆ ಶಾಸ್ತ್ರಕ್ಕೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು. ಒನ್ ಆಫ್ ದಿ ಫೇವ್ರೇಟ್ ಒಂದು ಸೀರೆ ಇದು. ಈಗ ರೆಡಿಯಾಗಿ ಮದುವೆಗೆ ಹೊರಟು ಗೈಸ್. ಈಗ ಚೂಟ್ರಿ ಎಂಟ್ರಿಂಗ್ಸು ಇನ್ನೂ ತಾಳಿ ಕಟ್ಟಿಲ್ಲ ಅಲ್ವೇನಾ? ಈಗ ಬಂದ ಗೈಸ್. ಬನ್ನಿ ಯಾರು ಅಂತ ತೋರಿಸ್ತೀನಿ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಅನ್ಕೋತಿದ್ದೆ ಈ ಮದುವೆಲಿ ಯಾಕೆ ಎಲ್ಲರೂ ಹಿಂಗೆ ಹೇಳ್ತಾರೆ, ಯಾಕೆ ಸುಮ್ಮನೆ ಮದುವೆನೇ ಆಗ್ತಿರೋದು ಉಂಟಂತೆ, ಯಾಕೆ ಹೇಳ್ತಾರೆ ಅಂತ. ನಿಜವಾಗ್ಲೂ ಅಲ್ಲೋಗಿ ನಿಂತಾದ್ಮೇಲೆ ಆ ಎಮೋಷನ್ ಗೊತ್ತಾಗೋದು, ಆ ಫೀಲಿಂಗ್ಸ್ ಗೊತ್ತಾಗೋದು. ಆ ಥರ ನಿಮಗೆ ನನ್ನ ಮದುವೆಲೇ ಅರ್ಥ ಆಗಿದ್ದು ನನಗೆ. ನಮ್ಮಪ್ಪ ಅಮ್ಮ ತಾರೆ ಉಯ್ಬೇಕಾದ್ರೆ ನನಗೆ ಆಲ್ಮೋಸ್ಟ್ ಕಣ್ಣಲ್ಲಿ ನೀರು ತುಂಬಿಟ್ಟು. ಆ್ಯಂಡ್ ಮೋರೆವರ್ ತಾಳಿ ಕಟ್ಟಬೇಕಾದ್ರೆ ಅದು ಯಾಕೆ ಅತ್ತೆ ಅಂತಲೇ ಇನ್ನೂ ಗೊತ್ತಾಗ್ತಿಲ್ಲ ನನಗೆ. ಬಟ್ ಅದು ಖುಷಿನೂ ಆಗುತ್ತೆ, ಒಂದು ಸ್ವಲ್ಪ ಬೇಜಾರು ಆಗುತ್ತೆ. ಬಟ್ ಆ ಮೂಮೆಂಟ್ನ ಯಾರೂ ಕೂಡ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನನ್ನ ಫೇವ್ರೆಟ್ ಕಪಲ್ಸ್ ಇವರು. ಆ್ಯಕ್ಚುಲಿ ನಾನು ಹುಡುಗಿ ಕಡೆಯವರಲ್ಲ, ಹುಡುಗನ ಕಡೆಯವರು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವರಿಬ್ರು ಮದುವೆ ಆಗಿದೆ ಅಂತ ನನಗೆ ಹೆವಿ ಖುಷಿ ಆಯಿತು. ಆ್ಯಂಡ್ ನಿಜ ತಾಲಿ ಕಟ್ಬೇಕಾದ್ರೆ ಆಗೋ ಫೀಲು ಅದು ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರೋದು. ನಾವು ಹೇಳೋಷ್ಟು ಸುಲಭ ಅಲ್ಲ ಅದು. ನನ್ನ ಮದುವೆಯಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ನಮ್ಮ ಹಸ್ಬೆಂಡ್ ಅಂತೂ ಫುಲ್ಲು ಕೈ ನಡ್ಗಿಸಬಿಟ್ರು. ಬಟ್ ಇಲ್ಲಿ ನಮ್ಮ ಭರತು ಏನು ಅಷ್ಟೊಂದು ಕೈ ನಡ್ಗಿಸ್ಲಿಲ್ಲ. ಬಟ್ ಆ ಎಮೋಷ್ನಲ್, ಆ ಫೀಲಿಂಗ್ ಮಾತ್ರ ಬೇರೆನೇನೆ. ಅದೇ ಅನುಭವಿಸ್ದವ್ರಿಗೆ ಮಾತ್ರ ಅದು ಅರ್ಥ ಆಗೋದು. ನೀರು ಬಂದ್ಬಿಡುತ್ತ ಎಮೋಷನ್. ನಮ್ಮಪ್ಪನೂ ಹೊತ್ಬಿಟ್ರು ಗೊತ್ತಾ. ಇವಪ್ಪ ಅಳುತ್ತಾ ಇಲ್ವೋ ಅಳ್ತಾರೆ. ನೋಡು ಕೇರಿಂಗ್ ನೋಡು, ಹೀಗೆ ಕೇರಿಂಗ್ ನೋಡು. ಒಳ್ಳೇದಾಗಲಿ, ಖುಷಿಯಾಗಿ ಹೀಗೆ ಇರಿ. ಫೈನಲಿ ನಮ್ಮ ಭರತು ಮದುವೆ ಮುಗೀತು.
ಈಗ ಊಟ ಎಲ್ಲ ಮುಗೀತು ಗೈಸ್, ಚೆನ್ನಾಗಿತ್ತು ಊಟ. ಮದುವೆನೂ ಮುಗೀತು ಫೈನಲಿ. ನಮ್ಮ ಬರೋದು ಮದುವೆನೂ ಆಯಿತು, ನನ್ನ ಮದುವೆನೂ ಆಯಿತು. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟ್. ಅಪ್ಪ ಫುಲ್ಲು ಬಿಸಿಲು ಗೈಸ್. ಮದುವೆ ಎಲ್ಲ ಮುಗೀತು ಫೈನಲಿ. 2 ಮಂತ್ಸ್ ನನ್ನ ಮದುವೆ ಆಗಿ 2 ಮಂತ್ಸ್ ಕರೆಕ್ಟಾಗಿ ಮದುವೆ. ಲೈಕ್ ಜೊತೇಲಿ ಇದ್ದವರು ಮದುವೆ ಆಗ್ತಿದ್ದಾರೆ ಅಂದರೆ ಅದ್ರ ಖುಷಿನೇ ಬೇರೆ ಗೈಸ್. ಏನಂತೀರಾ? ಎಷ್ಟೊಂದು ಜನ ಕೇಳಿದೆ ಮದುವೆ ಬಗ್ಗೆ, ತುಂಬ ಹೇಳಿದೆ. ಯಾಕೆ ಅಳ್ತಾರೆ ಸುಮ್ಮನೆ, ಯಾಕೆ ಅಳಬೇಕು ಅಂತಿದೆ. ಬಟ್ ಅಲ್ಲೋಗಿ ಕೂತ್ಕೊಂಡಾಗ ಆ ಎಮೋಷನ್ಸ್ ಗೊತ್ತಾಗುತ್ತೆ ನಿಜವಾಗ್ಲೂ. ಅದು ಮಾತ್ರ ಅನ್ಕಂಡೀಷ್ನಲ್ಲು. ಆ ಎಮೋಷನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾನು ಅಳ್ಬಾರ್ದು ಅಂದ್ಕೊಂಡೆ ಹೋಗಿ ನನ್ನ ಮದುವೆಲಿ ಆಗ್ತದೆ. ಬಟ್ ಚೆನ್ನಾಗಿತ್ತು ಗೈಸ್, ಫೈನಲಿ ಮದುವೆ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟಿಗೆ ಇರಲಿ. ತುಂಬ ಇನ್ನೂ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಕೀಪ್ ಸಪೋರ್ಟಿಂಗ್.